ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಲವತಿ ಕುಮಾರ್ಸ್ ಕಿಚನ್. ಇವತ್ತು ನಾನು ಲಂಚ್ ಬಾಕ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಅದೇ ಗ್ರೀನ್ ಪೀಸ್ ಪಲಾವು. ಈಗ ಬಟಾಣಿ ಸೀಸನ್ ಆಗಿರೋದ್ರಿಂದ ತುಂಬ ಸಿಗ್ತಾ ಇದೆ ಹಸಿ ಬಟಾಣಿ. ಅದರಿಂದ ಒಂದು ಗ್ರೀನ್ ಪೀಸು ಪಲಾವು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಇದೇ ಕಪ್ ಮೆಜರ್ಮೆಂಟಲ್ಲಿ 1 ಕಪ್ ಆಗೋಷ್ಟು ನಾನು ನಾರ್ಮಲ್ ರೆಗ್ಯುಲರ್ ಸೋನಾ ಮಸೂರಿ ರೈಸ್ ಯೂಸ್ ಮಾಡ್ತಿರಲ್ಲ ಆ ರೈಸ್ ತೊಗೊಂಡಿದ್ದೀನಿ. ಒಂದು 2-3 ಸತಿ ವಾಶ್ ಮಾಡಿ ಒಂದು 20 ನಿಮಿಷ ನಾನು ನೆನೆಗೆ ಬಿಟ್ಟಿದ್ದೀನಿ. ಒಂದು ಅರ್ಧ ಈ ಕಪ್ ಮೆಜರ್ಮೆಂಟಲ್ಲೇ 1 ಕಪ್ ಅಕ್ಕಿ ಇದೆ, ಅರ್ಧ ಕಪ್ ನಾವು ಬಟಾಣಿ ತೊಗೊಂಡಿದ್ದೀನಿ. ನಿಮ್ಮ ಟೇಸ್ಟ್ ಸ್ವಲ್ಪ ಜಾಸ್ತಿ ಬೇಕು ಅಂತ ತೊಗೊಬೋದು, ಕಮ್ಮಿ ಅಂತ ತೊಗೊಬೋದು. ಅರ್ಧ ಕಪ್ ತೊಗೊಂಡಿದ್ದೀನಿ. ಮತ್ತು ನಾನು ರುಬ್ಕೊಳ್ಳೋದಕ್ಕೆ ಒಂದು ಸಣ್ಣ ಸೈಜ್ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಸ್ಪೂನು, ಒಂದು 3 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ. ಇಷ್ಟು ನಮಗೆ ರುಬ್ಬಕ್ಕೆ ಬೇಕಾಗುತ್ತೆ. ಸೋಂಪು ಒಂದು 1/4 ಟೀ ಸ್ಪೂನು, 2 ಲವಂಗ, 1 ಏಲಕ್ಕಿ, 1 ಚಕ್ಕೆ, ಇಷ್ಟು ನಾವು ರುಬ್ಕೋಬೇಕಾಗುತ್ತೆ. ಒಗ್ಗರಣೆಗೆ ಬಂದು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಒಂದು ಸಣ್ಣ ಸೈಜ್ ಟೊಮೆಟೊ ಒಗ್ಗರಣೆಗೆ ಬೇಕಾಗುತ್ತೆ. ಮತ್ತು ಕಸ್ತೂರಿ ಮೆಥಿ, ಒಂದು ಪಲಾವ್ ಎಲೆ, ಕಲ್ಲುವ, ಮರಾಠಿ ಮೊಗ್ಗು, ನೀವು ಜಾಕಾಯಿ ಜಾಪತ್ರ ಎಲ್ಲ ಹಾಕ್ಕೊಬೋದು, ಏನಿದೆ ಅದು ಹಾಕ್ಕೊಬೋದು. ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಸ್ವಲ್ಪ ಎಣ್ಣೆ ಬೇಕಾಗುತ್ತೆ, ಸ್ವಲ್ಪ ತುಪ್ಪ, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟಿದ್ರೆ ನಮಗೆ ಗ್ರೀನ್ ಪೀಸು ಪಲಾವು ರೆಡಿ ಆಗುತ್ತೆ. ಮೊದಲಿಗೆ ಜಾರ್ ತೊಗೊಂಡು ಸೋಂಪು, ಚಕ್ಕೆ, ಲವಂಗ ಮತ್ತು 1 ಏಲಕ್ಕಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೀವು ಒಗ್ಗರಣೆಗೆ ಹಾಕ್ಕೊಬೋದು, ರುಬ್ಬಕ್ಕನ ಹಾಕ್ಕೊಬೋದು. ಒಂದು ಮೀಡಿಯಮ್ ಸೈಜ್ ಒಂದು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಪುದೀನ, ಸ್ವಲ್ಪ ನೀರು ಹಾಕಿ ನಾವು ರುಬ್ಕೋಬೇಕಾಗತ್ತೆ. ಖಾರಕ್ಕೆ ಇಷ್ಟೇ ಹಾಕೋದು, ಮಲ್ಡಾಗಿರುತ್ತೆ ಇದು. ಸ್ವಲ್ಪ ನೀರು ಹಾಕೊಂಡು ನಾವು ರುಬ್ಕೊಳ್ಳೋಣ. ಫ್ರೆಂಡ್ಸ್, ಇಷ್ಟ ಆದರೆ ಸಾಕು. ನಾವು ಪೇಸ್ಟ್ ಮಾಡ್ಕೊಂಡಿದ್ದೀರಿ. ಈಗ ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರಿಗೆ ಒಂದು 2 ಸ್ಪೂನ್ ಎಣ್ಣೆ ಮತ್ತು 1 ಸ್ಪೂನ್ ನಾನು ತುಪ್ಪ ಸೇರಿಸ್ಕೊತಾ ಇದ್ದೀನಿ. 1 ಸ್ಪೂನ್ ಆಗೋಷ್ಟು ತುಪ್ಪ ನಾನು ಇವಾಗಲೇ ಸೇರಿಸ್ತಾ ಇದ್ದೀನಿ. ನೀವು ಬೇಕು ಅಂದರೆ ಕುದಿಯೋದನ್ನವು ನೀವು ಸೇರಿಸ್ಕೊಬೇಕು, ಬೇಕು ಅಂತಂದರೆ. ಎಣ್ಣೆ ಕಾದಿದೆ. ಇವಾಗ ನಾವು ಸ್ಪೈಸಸ್ ಸೇರಿಸ್ಕೊಳ್ಳೋಣ. ಕಸ್ತೂರಿ ಮೆಥಿ, ಪಲಾವ್ ಎಲೆ, ಕಲ್ಲು ಹೂವು ಮತ್ತು 2 ಜಾಕಾಯಿ. ಸೋಂಪು ನೀವು ರುಬ್ಬಕ್ಕೆ ಹಾಕಿಲ್ಲ ಅಂದರೆ ನೀವು ಒಗ್ಗರಣೆಗೂ ಸೇರಿಸ್ಕೊಬೋದು, ಅದು ಚೆನ್ನಾಗಿರುತ್ತೆ. ಆಗಿದೆ. ಇವಾಗ ನಾನು ಈರುಳ್ಳಿ ಒಂದು ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ ಜೊತೆ ನಾನು ಬಟಾಣಿನೂ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ. ಸ್ವಲ್ಪ ಫ್ರೈ ಆಗಿದೆ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅರ್ಧ ಸ್ಪೂನು. ನೀವು ಬೇಕು ಅಂದರೆ ರುಬ್ಬಕ್ಕೂ ಹಾಕ್ಕೊಬೋದು. ನಾನು ಪೇಸ್ಟ್ ಯೂಸ್ ಮಾಡ್ತಾಯಿದ್ದೀನಿ. ಅದರಿಂದ ನಾನು ಈರುಳ್ಳಿ ಜೊತೆ ಸ್ವಲ್ಪ ನಾನು ಫ್ರೈ ಮಾಡ್ಕೊತೀನಿ. ಇದಕ್ಕೆ ಸ್ವಲ್ಪ ನಾವು ಅರಿಶಿನ ಸೇರಿಸ್ಕೊಳ್ಳೋಣ. ಸ್ವಲ್ಪ ಅರಿಶಿನ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ, ಸ್ವಲ್ಪ ರಾಸ್ ಮೇಲೆ ಹೋಗಬೇಕಾಗುತ್ತೆ. ಶುಂಠಿ ಬೆಳ್ಳುಳ್ಳಿದು ಸ್ವಲ್ಪ ರಾಸ್ ಮೇಲೆ ಹೋಗಿರೋದ್ರಿಂದ ಈಗ ನಾನು ಸ್ವಲ್ಪ ಟೊಮೆಟೊ ಹಾಕ್ತಾಯಿದ್ದೀನಿ. ಸಣ್ಣದೊಂದು ಮೀಡಿಯಮ್ ಸೈಜ್ ಒಂದು ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಬೇಕು. ನೋಡಿ ಫ್ರೆಂಡ್ಸ್, ಟೊಮೆಟೊ ನೀಟಾಗಿ ನೋಡಿ ಈ ಥರ ಸಾಫ್ಟ್ ಆಗಿದೆ. ಇವಾಗ ನಾವು ಹಸಿ ಮಸಾಲೆ ರುಬ್ಬಿಟ್ಕೊಂಡಿದ್ದೀರಲ್ಲ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಪುದೀನ ಮತ್ತು ಚಕ್ಕೆ, ಲವಂಗ, ಸೋಂಪು, ಏಲಕ್ಕಿ, ಇಷ್ಟದು ನಾವು ಪೇಸ್ಟ್ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಅದನ್ನು ಚೆನ್ನಾಗಿ ಕುದಿಸ್ಕೊಬೇಕಾಗತ್ತೆ. ಯಾಕಂದರೆ ಹಸಿ ಮಸಾಲೆ ಹಾಕಿರೋದ್ರಿಂದ ಸ್ವಲ್ಪ ಅದ್ರದ್ದು ರಾಸ್ಮೆಲ್ಲ ನೀಟಾಗಿ ಹೋಗಬೇಕಾಗುತ್ತೆ. ಅದರಿಂದ ಚೆನ್ನಾಗಿ ನಾವು ಮಸಾಲೆನ ಮೀಡಿಯಮ್ ಫ್ಲೇಮಲ್ಲೇ ಸ್ವಲ್ಪ ಕುದಿಸ್ಕೊಬೇಕಾಗುತ್ತೆ. ಫ್ರೆಂಡ್ಸ್, ಆಗಿದೆ ನೋಡಿ. ಮಸಾಲೆ ಇದೆಲ್ಲ ನೀಟಾಗಿ ರಾಸ್ ಮೇಲೆ ಹೋಗಿದೆ. ಮತ್ತು ನೋಡಿ ಎಣ್ಣೆ ಬಿಟ್ಕೊಂಡಿದೆ. ಇಷ್ಟ ಆದರೆ ನಮಗೆ ಸಾಕು. ಇವಾಗ ಇದಕ್ಕೆ ನಾವು ಅಕ್ಕಿ ಸೇರಿಸ್ಕೊಂಬಿಡೋಣ. ಒಂದು ಕಪ್ ಆಗೋಷ್ಟು ಅಕ್ಕಿ ನಾನು ಸೋರಿಸಿ ಸ್ವಲ್ಪ ಚೆನ್ನಾಗಿ ಮಸಾಲೆನಲ್ಲೇ ಅಕ್ಕಿನ ಸ್ವಲ್ಪ ಹುರ್ಕೊಳ್ಳೋಣ.
ಫ್ರೆಂಡ್ಸ್ ಆಗಿದೆ. ಸ್ವಲ್ಪ 1 ನಿಮಿಷ ನಾನು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಮಸಾಲೆನಲ್ಲಿ ಅಕ್ಕಿನ. ಈಗ ನಾನು 1 ಕಪ್ಗೆ 2 ಕಪ್ ಆಗೋಷ್ಟು ನೀರು ಸೇರಿಸ್ತಾ ಇದ್ದೀನಿ. ಬಿಸಿನೀರು ತಗೊಂಡಿದ್ದೀನಿ, ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಬಿಸಿನೀರು ಹಾಕ್ತಾಯಿದ್ದೀನಿ. ಸ್ವಲ್ಪ ಮಸಾಲೆ ತುಂಬಿದ ಜಾರಿಗೂ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಟ್ಟು ಈಗ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ. ನಾನು ಬರೀ ಈರುಳ್ಳಿ ಬೇಯೋದನ್ನ ಮಾತ್ರ ಸ್ವಲ್ಪ ಫ್ರೈ ಆಗೋದಕ್ಕೆ ಹಾಕಿರೋದು. ರುಚಿಗೆ ತಕ್ಕಷ್ಟು ಉಪ್ಪು ನಾನು ಕಲ್ಲುಪ್ಪೆ ಸೇರಿಸ್ಕೊತಾ ಇದ್ದೀನಿ. ಕುದಿ ಬಂದಮೇಲೆ ನಾವು ಕುಕ್ಕರ್ ಗ್ಯಾಸ್ಗೆ ಪ್ಲೇಟ್ ಮುಚ್ಚಬೇಕಾಗುತ್ತೆ. ನೋಡಿ ಕುದೀತಾ ಇದೆ. ಸ್ವಲ್ಪ ನಾವು ಉಪ್ಪು ಖಾರ ಚೆಕ್ ಮಾಡಿಬಿಡೋಣ. ಸ್ವಲ್ಪ ಖಾರ ಏನಾರ ಕಮ್ಮಿ ಇತ್ತು ಅಂದರೆ ಬೇಕಾದ್ರೆ ನೀವು ಪೆಪ್ಪರ್ ಪುಡಿಗೆ ಸೇರಿಸ್ಕೊಬೋದು, ತೊಂದರೆ ಇಲ್ಲ. ಇದು ಮೊಸರು ಬಜ್ಜಿಗೆ ಒಳ್ಳೆ ಕಾಂಬಿನೇಷನು. ಖಾರ ಕರೆಕ್ಟಾಗಿದೆ, ಸ್ವಲ್ಪ ಉಪ್ಪು ಬೇಕಾಗುತ್ತೆ. ನಾನು ಇನ್ನೊಂದು ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ. ನೋಡಿ ಹಾಕ್ಕೊಳ್ಳಿ ಉಪ್ಪು ರುಚಿಗೆ ತಕ್ಕಷ್ಟು. ಇಷ್ಟ ಆದರೆ ಸಾಕು ನಮಗೆ. ಇವಾಗ ಕುಕ್ಕರು ಗ್ಯಾಸ್ ಕಟ್ ಮುಚ್ಚಿಬಿಟ್ಟು ನಾನು ಒಂದೇ ವಿಸಿಲ್ ಹಾಕ್ಸ್ಕೊಂಡು ಒಂದು 5 ನಿಮಿಷ ನಾನು ಸಿಮ್ಮಲ್ಲಿ, ಮೀಡಿಯಮ್ ಸಿಮ್ಮಲ್ಲೇ ಸ್ವಲ್ಪ ನಾನು ಬೇಯಿಸ್ಕೊತೀನಿ. ಅದರಿಂದ ನೀವು 2 ವಿಸಿಲ್ ಹಾಕ್ಸ್ಕೊಂಡು ನಡೀತದೆ. ನಾನು 1 ವಿಸಿಲ್ಗೆ ಸಾಕಾಗುತ್ತೆ, ಯಾಕಂದರೆ ಅಕ್ಕಿ ನೆಂದಿರೋದ್ರಿಂದ 1 ವಿಸಿಲ್ ಹಾಕ್ಸ್ಕೊಂಡು ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಆಫ್ ಮಾಡೋದು ನಮಗೆ ಪೀಸ್ ಪಲಾವು ರೆಡಿ ಆಗುತ್ತೆ. ಫ್ರೆಂಡ್ಸ್ ಆಗಿದೆ. 1 ವಿಸಿಲ್ ಹಾಕ್ಸ್ಕೊಂಡು ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾನು ಬೇಯಿಸ್ಕೊಂಡಿದ್ದೀನಿ. ನೋಡಿ ರೆಡಿಯಾಗಿದೆ. ತಿರುಗಿಕೊಟ್ಬಿಡೋಣ. ಕರೆಕ್ಟಾಗಿದೆ. 1:2 ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಮೊಸರು ಬಜ್ಜಿಗೆ ಒಳ್ಳೆ ಕಾಂಬಿನೇಷನು. ಬಟಾಣಿ ಸೀಸನ್ ಆಗಿರೋದ್ರಿಂದ ಫ್ರೆಶ್ ಬಟಾಣಿ ತುಂಬ ಸಿಗ್ತಾಯಿದೆ. ಅದರಿಂದ ಒಂದ್ಸತಿ ನೀವು ಟ್ರೈ ಮಾಡಿ. ಗ್ರೀನ್ ಪೀಸ್ ಪಲಾವು ರೆಡಿಯಾಗಿದೆ. ಸಿಂಪಲ್ಲಾಗಿ ಒಂದು ಲಂಚ್ ಬಾಕ್ಸ್ಗೆ ಏನಪ್ಪ ಮಾಡೋದು ಅಂತಿದ್ದಾಗ ಈ ಮೆಥಡಲ್ಲಿ ಒಂದ್ಸತಿ ನೀವು ಟ್ರೈ ಮಾಡಿ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಆಗಿದೆ ಫ್ರೆಂಡ್ಸ್. ಸಿಂಪಲ್ಲಾಗಿ ಈಸಿಯಾಗಿರೋ ಒಂದು ಗ್ರೀನ್ ಪೀಸು ಪಲಾವು ರೆಡಿಯಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮೊಸರು ಬಜ್ಜಿಗೆ ಒಳ್ಳೆ ಕಾಂಬಿನೇಷನು. ಥ್ಯಾಂಕ್ ಯು.